ಸ್ನೇಹಿತರೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಬ್ಬ ಮಾನವೀಯತೆ ಇಲ್ಲದ, ಕರುಣೆ ಇಲ್ಲದಂಥ ವ್ಯಕ್ತಿಯ ದೃಶ್ಯಗಳನ್ನು ಗಮನಿಸ್ತಾ ಇರ್ಬೋದು. ನಿಮಗೆ ಹಾಸನದ ಜಿಮ್ನಲ್ಲಿ MJ ಫಿಟ್ನೆಸ್ ಸೆಂಟರ್ನಲ್ಲಿ ವರ್ಕೌಟ್ ಮಾಡೋ ವೇಳೆ ಒಬ್ಬ ಟೆಕ್ಕಿ ಮೇಲೆ ನಡೆದಂಥ ಡೆಡ್ಲಿ ಅಟ್ಯಾಕ್ ಪ್ರಕರಣ ನೆನಪಿರ್ಬೋದು. ಅವನನ್ನು ಈಗಾಗಲೇ ಹಾಸನದ ಪೊಲೀಸ್ನವರು ಬಂಧಿಸಿ ಅರೆಸ್ಟ್ ಮಾಡಿಕೊಂಡು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಸ್ವಲ್ಪ ಬೆಂಡೆತ್ತಿದ್ದಾರೆ ಅನಿಸುತ್ತೆ. ನಿಮಗೆ ಆರಂಭದ ದೃಶ್ಯಗಳಲ್ಲಿ ಆತ ಕುಂಟುತ್ತಾ ಬರೋದು ಕಾಣಸಿಗ್ತಾ ಇದೆ. ಹಾಸನದ ಬಡಾವಣೆ ಪೊಲೀಸ್ನವರಿಂದ ಆತನ ವಿಚಾರಣೆ ಕೂಡ ಮಾಡಲಾಗಿದೆ. ವರುಣ್, ಆದರೆ ಕಾರ್ತಿಕ್ ಮೇಲೆ ಆತ ತೋರಿದಂಥ ಮೃಗೀಯ ವರ್ತನೆ ಇದೆಯಲ್ಲ, ಒಂದೇ ಒಂದು ಪಂಚ್ ಕೊಟ್ಟು ಆತನನ್ನು ಕೋಮಾಗೆ ಕಳಿಸಿದ್ದು ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವ್ರ ತಂದೆ ಮಾತನಾಡಬೇಕಾದ್ರೆ ಎಂಥವ್ರ ಕರುಳು ಚುರುಕು ಅಂದುಬಿಡುತ್ತೆ ಕಣ್ರಿ. ಅವರ ಒಂದು ಕೆಲವು ಮಾತುಗಳನ್ನು ಮಾತ್ರ ನಾನು ನಿಮಗೆ ವಿಡಿಯೋವನ್ನು ಪ್ಲೇ ಮಾಡಿ ತೋರಿಸ್ತೀನಿ. ಜೊತೆಗೆ ಈ ಘಟನೆ ಏನಾಯಿತು, ಹೇಗಾಗಿತ್ತು ಅನ್ನೋದನ್ನು ಕೂಡ ಕಂಟಿನ್ಯೂ ನಿಮಗೆ ಹಳೆ ವಿಡಿಯೋದಲ್ಲೇ ಸ್ವಲ್ಪ ವಿವರಣೆಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಇವನಿಗೆ ಇನ್ನೊಂದಿಷ್ಟು ಪನಿಷ್ಮೆಂಟ್ ಆಗಲೇಬೇಕು ಅನ್ನೋದು ಅವ್ರ ತಂದೆಯ ಮನವಿ. ನನ್ನ ಮಗ ಇರ್ತಿರ್ಲಿಲ್ಲ, ನೀವು ಬರ್ತಿರ್ಲಿಲ್ಲ, ಶಿಕ್ಷೆ ಆಗಬೇಕು. ನನ್ನ ಮಗನಿಗೆ ಏನು ಖರ್ಚು ಬಂದಿದೆ ಅದೆಲ್ಲ ಅವ್ನು ಭರಿಸ್ಬೇಕು, ಅವ್ನು ಜೈಲಿಗೆ ಹಾಕಬೇಕು. ಆಮೇಲೆ ಅವನು ಅರ್ಥಕೋಬೇಕು, ನಾನು ಏನೋ ಪಾಪ ಮಾಡಿದಾರೋ ಒಬ್ಬ ಹುಡುಗನಿಗೆ ಹೊಡೆದ್ಬಿಟ್ನಲ್ಲ ಅಂತ ಅವ್ನು ಮರಗಿ ಕೊರಗಿ ಆರಾಮಾಗಿ ಬಂದು ಜೀವನ ಮಾಡಲಿ. ಪಂಚ್ ಮಾಡಿದ್ನಲ್ಲ ಅದು ಯಾವಾಗಲೂ ಅವ್ನಿಗೆ ಹಿಂಗೆ ಬರ್ತಾ ಬಂದಾಗ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಹಾಸನದ ಜಿಮ್ನಲ್ಲಿ ಬಾಡಿ ಬಿಲ್ಡರ್ನ ಅಬ್ಬರ. ಸಣ್ಣದಾಗಿ ಭುಜ ತಗಲಿಸಿದಂಥ ಕೀರ್ತನ್ ಒಂದೇ ಒಂದು ಪಂಚನ್ನು ಕೊಟ್ಟು ಕೋಮಾಗೆ ಕಳಿಸಿಬಿಟ್ಟಂಥ ವರುಣ್. ನೋಡಿ, ಇದು ಸದ್ಯ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ. ಸ್ನೇಹಿತರೆ, ಮನುಷ್ಯ ಮೃಗಗಳಾಗಿ ಬದಲಾಗಿ ಬಿಟ್ಟಿದ್ದಾನೋ ಏನೋ ಗೊತ್ತಾಗ್ತಾ ಇಲ್ಲ. ಮೃಗಗಳೇ ಎಷ್ಟೋ ವಾಸಿ ಅಲ್ವಾ, ಅವುಗಳು ಕಿತ್ತಾಡೋದಕ್ಕೂ ಕೂಡ ಸರಿಯಾದಂಥ ಒಂದು ರೀಸನ್ ಇರುತ್ತೆ. ಆದರೆ ಈ ಘಟನೆ ಮಾತ್ರ ಭಯಾನಕ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಸನದ MJ ಫಿಟ್ನೆಸ್ ಜಿಮ್ನಲ್ಲಿ ಸಣ್ಣ ವಿಚಾರಕ್ಕೆ ನಡೆದಂಥ ಜಗಳ. ವರುಣ್ ಅನ್ನೋ ಒಬ್ಬ ವ್ಯಕ್ತಿ ಕೀರ್ತನ್ ಎಂಬ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾನೆ, ಬರ್ಬರವಾಗಿ ಹಲ್ಲೆ ಮಾಡ್ತಾನೆ. ನೋಡಿ, ನಿಮಗೆ ಒಂದೇ ಒಂದು ಪಂಚ್, ಅದು ಜಸ್ಟ್ ಒಂದು ಪಂಚ್ ನೋಡಿ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅಂತ. ಈ ದಾಳಿಯಿಂದ ಕೀರ್ತನ್ ತಲೆ ಗಂಭೀರವಾದಂಥ ಪೆಟ್ಟಾಗತ್ತೆ. ಪ್ರಸ್ತುತವಾಗಿ ಇದರಿಂದ ಆತ ಕೋಮಾದಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಅನ್ನೋ ರಿಪೋರ್ಟ್ ಸಿಗ್ತಾ ಇರೋದು. ನಮಗೆ ಜಿಮ್ಗಳಲ್ಲಿ ಅದು ವ್ಯಾಯಾಮ ಮಾಡ್ತಕ್ಕಂಥ ಜಾಗ, ಒಂದು ಸಣ್ಣದಾದಂಥ ಆಕಸ್ಮಿಕವಾದಂಥ ಘಟನೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ನೋಡಿ, ಇವತ್ತು ಆ ಯುವಕನೊಬ್ಬನನ್ನು ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿಬಿಟ್ಟಿರೋದು. ಹಾಸನ ನಗರದ MJ ಫಿಟ್ನೆಸ್ ಜಿಮ್ನಲ್ಲಿ ನಡೆದಂಥ ಈ ಭೀಕರ ಹಲ್ಲೆಯ ದೃಶ್ಯಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಇಂದಿನ ಯುವಕರ ಮನಸ್ಥಿತಿ ಯಾವ ಮಟ್ಟಿಗಿದೆ, ಜಿಮ್ಗೆ ಹೋಗೋ ಉದ್ದೇಶಗಳೇನು ಅನ್ನೋದನ್ನು ಒಂದು ರೀತಿಯಾದಂಥ ಚರ್ಚೆಯನ್ನು ಹುಟ್ಟುಹಾಕಿರೋದು. ಇನ್ನೊಂದು ಕಡೆ ಸಾರ್ವಜನಿಕರಲ್ಲಿ ಆತಂಕ ಮತ್ತು ಆಕ್ರೋಶವನ್ನು ಕೂಡ ಮೂಡಿಸುವಂತೆ ಮಾಡಿಬಿಟ್ಟಿರೋದು. ಆ ವ್ಯಕ್ತಿ ಮಾಡಿದ್ದಾದರೂ ಏನು, ಏನಾಯ್ತು ಈ ಕೇಸು ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಹಾಗಾದರೆ ನಾವು ರಸ್ತೆಯಲ್ಲಾಗಲಿ ಅಥವಾ ಪಬ್ಲಿಕ್ ಪ್ಲೇಸ್ನಲ್ಲಾಗಲಿ ನಮ್ಮ ಗಮನಕ್ಕೂ ಕೂಡ ಬಾರದ ಹಾಗೆ ಯಾರನ್ನಾದರೂ ಟಚ್ ಮಾಡಿಬಿಟ್ರೆ ಮುಂದಿನ ಪರಿಸ್ಥಿತಿ ಏನಪ್ಪ ಅಂತ ಅನಿಸ್ಬಿಡುತ್ತೆ. ನೋಡಿ, ಘಟನೆಯ ಹಿನ್ನೆಲೆಯ ಬಗ್ಗೆ ಒಂದು ಡೀಟೇಲ್ಡ್ ವರದಿ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂಥ ಕೀರ್ತನ್, ಆ ಯುವಕ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎದುರಿಗೆ ಬರ್ತಾ ಇರ್ತಕ್ಕಂಥ ವರುಣ್ನ ಭುಜವನ್ನು ಸವರು ಬಿಡ್ತಾನೆ. ಆಕಸ್ಮಿಕವಾಗಿ ತಗುಲಿದಂತಹ ಒಂದು ಘಟನೆ ಅದು. ಈ ಸಣ್ಣ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ವಾಪಸ್ ಹೋಗ್ತಾ ಇರ್ತಾರೆ. ನಿಮಗೆ ಆ ದೃಶ್ಯಗಳನ್ನು ಗಮನಿಸಿದಾಗ ನಿಮಗೆ ಆ ಕೀರ್ತನ್ ಅಂದರೆ ಆ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡವನು ವರುಣ್ ಮತ್ತು ಈ ಪಿಂಕ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನು ಕೀರ್ತನ್ ಅಂತ ವ್ಯಕ್ತಿ. ಅವರಿಬ್ಬರು ಕೂಡ ಜಿಮ್ನಲ್ಲಿ ಪ್ರತಿನಿತ್ಯ ವ್ಯಾಯಾಮ ಮಾಡಲಿಕ್ಕೆ ಅಂತಲೇ ಬರ್ತಾರೆ. ನಡ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಟಚ್ ಆಗಿಬಿಡುತ್ತೆ ಅಷ್ಟೇ, ಅಂದರೆ ಭುಜ ಟಚ್ ಆಗಿಬಿಡುತ್ತೆ ಆ ಕೀರ್ತನ್ ಅನ್ನೋ ವ್ಯಕ್ತಿಗೆ, ವರುಣ್ ಅನ್ನೋ ವ್ಯಕ್ತಿಗೆ. ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಅದು ಜಸ್ಟ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಡೆದಿರೋದು. ಕ್ಷಣಾರ್ಧದಲ್ಲಿ ಸಿಟ್ಟಿಗೆದ್ದಂಥ ವರುಣ್ ಕೀರ್ತನ್ ಮೇಲೆ ಕಂಡು ಕೇಳಿರದ ಹಾಗೆ ಒಂದೇ ಒಂದು ಪಂಚ್ ಕೊಡುತ್ತಾನೆ. ಅದು ಅತ್ಯಂತ ಬರ್ಬರವಾದಂಥ ದಾಳಿ. ಅದು ಈಗ ವೈರಲ್ ಆಗಿರ್ತಕ್ಕಂಥ CCTV ದೃಶ್ಯಾವಳಿಗಳಲ್ಲಿ ಭೀಕರವಾದಂಥ ಕೃತ್ಯ ಸೆರೆಯಾಗಿದೆ. ನಿಮಗೆ ಮಾತಿನ ಚಕಮಕಿ ನಡೀತಾ ಇರಬೇಕಾದ್ರೆ ಈ ವರುಣ್ ಕೀರ್ತನ್ನ ತಲೆಗೆ ಒಂದೇ ಒಂದು ಪಂಚಿಂದ ಹೊಡಿತಕ್ಕಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಬಲವಾಗಿ ಹೊಡೆದಂಥ ಪೆಟ್ಟಿಗೆ ತಕ್ಷಣಕ್ಕೆ ಕೆಳಗೆ ಬಿದ್ದು ಬಿಡ್ತಾನೆ, ಕುಸ್ತು ಬಿದ್ದು ಬಿಡ್ತಾನೆ ಕೀರ್ತನ್ನು. ಅದಾದಮೇಲೆ ಆ ತಲೆಬುಡೆ ಗಂಭೀರ ಪೆಟ್ಟಾಗಿದ್ದಂಥ ಅಕ್ಕಪಕ್ಕದಲ್ಲಿದ್ದಂಥವರು ಕೂಡ ನೋಡ್ಕೊಳ್ತಾ ಹಾಗೆ ಕೂತಿರ್ತಾರೆ. ಎಲ್ಲರೂ ಫಿಟ್ಟಾಗಿದ್ದರು, ಎಲ್ಲರೂ ಆರೋಗ್ಯವಾಗಿದ್ದಾರೆ, ಫಿಟ್ನೆಸ್ಗೋಸ್ಕರನೇ ಅಲ್ಲಿಗೆ ಬರ್ತಿದ್ದಾರೆ. ಈ ಥರದ ಘಟನೆಗಳು ಒಂದು ಜಿಮ್ ಸೆಂಟ್ರಲ್ಲಿ ನಡೆದಾಗಲೂ ಕೂಡ ಅಲ್ಲಿದ್ದಂಥವ್ರು ಯಾರೂ ಕೂಡ ಆತನ ರಕ್ಷಣೆಗೆ ಬರಲಿಲ್ವಲ್ಲಪ್ಪ ಅಂತ
ತಕ್ಷಣಕ್ಕೆ ಅಲ್ಲಿದ್ದಂಥವ್ರಲ್ಲ ತುಂಬ ತಲೆ ಹಿಡ್ಕೊಂಡು ಬಿದ್ದು ಬಿಡ್ತಾನೆ ಅವನು. ಅದಾದಮೇಲೆ ಅಲ್ಲಿರ್ತಕ್ಕಂಥ ಬೇರೆ ಮೆಂಬರ್ಗಳು ಏನು ಎತ್ತ ಅಂತ ಅವ್ನು ಪ್ರಶ್ನೆ ಮಾಡಲಿಕ್ಕೂ ಹೋಗೋದಿಲ್ಲ, ಯಾರನ್ನ ವರುಣ್ನ. ಅದಾದಮೇಲೆ ಇವನನ್ನು ರಕ್ಷಣೆಗೆ ಅಂತ ಹೇಳಿ ಎಲ್ಲರೂ ಕೂಡ ಬಂದು ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾರೆ. ಗಂಭೀರವಾಗಿ ಹಲ್ಲೆಗೊಳಗಾದಂಥ ಈ ಕೀರ್ತನ್ ಸ್ಥಿತಿ ಈಗ ಅತ್ಯಂತ ಚಿಂತಾಜನಕವಾಗಿದೆ. ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ, ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ. ಡಾಕ್ಟರ್ಸ್ಗಳು ಆತನ ತಲೆಬುಡೆ ಮುರಿದು ಹೋಗಿಬಿಟ್ಟಿದೆ, ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ. ಪ್ರಸ್ತುತವಾಗಿ ಈಗ ಸದ್ಯ ಕೀರ್ತನ್ ಕೋಮಾಗೆ ಜಾರಿಬಿಟ್ಟಿದ್ದಾನೆ, ICUನಲ್ಲಿ ಇಟ್ಟಿದ್ದಾರೆ. ಬದುಕೋದು ಡೌಟ್ ಅನ್ನಲಾಗ್ತಾ ಇದೆ. ಆತನ 3D ಸ್ಕ್ಯಾನು ಮತ್ತು CT ಸ್ಕ್ಯಾನ್ಗಳ ವರದಿಗಳು ಸಹ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇವೆ. ಹಲ್ಲೆಯ ಭೀಕರತೆ ಯಾವ ಮಟ್ಟಿಗಿದೆ ಅನ್ನೋದನ್ನು ಜಸ್ಟ್ ಎಕ್ಸಾಂಪಲ್ನಾಗ ನಾನು ತೋರಿಸ್ತಾ ಇರೋದು. ಸಾರ್ವಜನಿಕ ಆಕ್ರೋಶಕ್ಕೂ ಕೂಡ ಇದು ಕಾರಣವಾಗಿರೋದು. ಒಂದು ಸಣ್ಣದೊಂದು ಕಾರಣಕ್ಕೆ ಮನುಷ್ಯ ಇಷ್ಟೊಂದು ಕ್ರೂರವಾಗಿ ವರ್ತಿಸಲಿಕ್ಕೆ ಹೇಗೆ ಸಾಧ್ಯ? ಮನುಷ್ಯ ಇಷ್ಟೂ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ನಿಮಗೆ ತಪೋಬಲ, ನೀವು ಬಾಡಿ ಫಿಟ್ ಆಗಲಿಕ್ಕೆ, ದೇಹವನ್ನು ದಂಡಿಸಲಿಕ್ಕೆ, ನಿಮ್ಮ ಬಾಡಿಗೊಂದು ಶೇಪ್ ಕೊಡಲಿಕ್ಕೆ ಓಕೆ ಹೋಗ್ತೀರಿ. ಅದು ಯಾರೂ ಕೂಡ ಅದನ್ನು ಆಕ್ಷೇಪನೂ ಇಲ್ಲ, ಅಬ್ಜೆಕ್ಷನೂ ಇಲ್ಲ. ಆದರೆ ನೀವು ಈ ಥರ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನಿಮ್ಮ ಮನೋಬಲ ಎಲ್ಲಿರುತ್ತೆ ಅಂತ ಒಬ್ಬ ವ್ಯಕ್ತಿಯ ಜೀವನವನ್ನೇ ನಾಶ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ನೆಟ್ಟಿಗರು ಕೂಡ ಭಾಳಷ್ಟು ಜನ ನೆಟಿಜನ್ಸ್ಗಳು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಪೊಲೀಸ್ನವರೇನೋ ಒಂದು ಕೇಸ್ ದಾಖಲಿಸ್ಕೊಂಡು ವರುಣ್ ವಿರುದ್ಧವಾಗಿ ತನಿಖೆನೂ ಕೂಡ ನಡೆಸ್ತಾ ಇದ್ದಾರೆ. CCTV ದೃಶ್ಯಾವಳಿಗಳನ್ನು ಇಟ್ಟುಕೊಂಡು ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳನ್ನು, ಐ ವಿಟ್ನೆಸ್ಗಳನ್ನು, ಸ್ಟೇಟ್ಮೆಂಟ್ಸ್ಗಳನ್ನು ತೆಗೆದುಕೊಳ್ಳೋ ಪ್ರಯತ್ನ ಅವೆಲ್ಲಗಳನ್ನು ಕೂಡ ಮಾಡಿ ಈಗಾಗಲೇ ತನಿಖೆ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಅದು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಕ್ರಮಗಳನ್ನು ತೆಗೆದುಕೊಂಡ್ಬಿಡ್ತಾರೆ. ಆದರೆ ನಮಗೆ ಪ್ರಶ್ನೆಗಳು ಹೇಳೋದು ನೋಡಿ, ಈ ಜಿಮ್ಗಳು ಎಲ್ಲೋ ಒಂದು ಕಡೆ ಫೈಟಿಂಗ್ ಕ್ಲಬ್ಗಳಾಗಿ ಬದಲಾಗ್ತಾ ಇದ್ದಾವ ಅನ್ನೋದು. ಅವನು ಹೊಡೆದಂಥ ಪಂಚ್ ಆತನಿಗೆ ಗೊತ್ತಿರುತ್ತೆ 100% ನಾನು ಹೊಡಿತಾ ಇರ್ತಕ್ಕಂಥ ಪಂಚ್ ಏನು ಬೇಕಾದರೂ ಪರಿಣಾಮ ಬೀರಬಹುದು ಅಂತ. ಹಾಗಾದರೆ ಅವನ ಉದ್ದೇಶ ಏನಾಗಿತ್ತು? ಸಾಯಿಸಲಿಕ್ಕೆ ಅಂತ ಪಂಚ್ ಕೊಟ್ಟಿದ್ದ? ಅವನಿಗೆ ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯವೇ ಇಲ್ಲದೇ ಇದ್ದರೆ ನಾವು ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳಿಕ್ಕೆ ತಾನೇ ಜಿಮ್ಗೆ ಹೋಗೋದು. ಜನರು ಸಿನಿಮಾಗಳನ್ನು ನೋಡ್ತಾರೆ, ಆದರೆ ಅವರೇ ಹೀರೋಗಳಾಗಿ ಯಾಕೆ ವರ್ತನೆ ಮಾಡಲಿಕ್ಕೆ ಹೋಗ್ತಾರೆ ಪ್ರತಿನಿತ್ಯ ರೋಡ್ ರೇಸಿಂಗ್ ಇರ್ಬೋದು, ಜೊತೆಗೆ ನಾವೆಲ್ಲ ಪ್ರತಿನಿತ್ಯ ಸಿಟಿಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಒಂದು ಹಾರ್ನ್ ಹಾಕಿದ್ದಕ್ಕೂ ಕೂಡ ತಡ್ಕೊಳ್ಳಾರ್ದಂಥ ವ್ಯಕ್ತಿತ್ವ. ಎಲ್ಲೋ ಒಂದು ರೀತಿಯಾಗಿ ನಾವು ಯಾರನ್ನೋ ಟಚ್ ಮಾಡಿಬಿಟ್ರೆ ಅದಕ್ಕೆ ರೇಗು ಬಿಡೋದು, ಜಗಳಗಳಾಗೋದು. ಸ್ನೇಹಿತರೆ, ಇಲ್ಲಿ ತಪ್ಪು ಸರಿಗಳ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ನಿಮಗೆ ಆ ವಿಡಿಯೋದಲ್ಲೂ ಕೂಡ ಗಮನ ಹರಿಸ್ಬೋದು. ಪಿಂಕ್ ಶರ್ಟ್ ವ್ಯಕ್ತಿ ಕೀರ್ತನ್ ವಾಗ್ವಾದಕ್ಕೆ ಹೇಳಿದಾಗ ವಾಪಸ್ ಎದೆಯುಪ್ಸಿ ಮತ್ತು ಆಪೋಸಿಟಾಗೆ ಹೋಗ್ತಾನೆ. ಓಕೆ, ಕೀರ್ತಂದು ಇಲ್ಲಿ ತಪ್ಪಿರ್ಬೋದೇನೋ, ಏನೋ ಕೆಟ್ಟ ಮಾತುಗಳನ್ನು ಬಳಸಿರ್ಬೋದೇನೋ, ಇಬ್ಬರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಓಕೆ, ಅವ್ನು ಜಸ್ಟ್ ಸಾರಿ ಕೇಳಿಬಿಟ್ಟಿದ್ರೆ ಮುಗ್ದು ಹೋಗಿಬಿಡ್ತಿತ್ತು ಅವನು. ಆತ ಟಚ್ ಮಾಡ್ಕೊಂಡು ಹೋಗಿದ್ದಕ್ಕೆ ಆತ ವಾಗ್ವಾದಕ್ಕೆ ಹೇಳಿತಾನೆ ವರುಣ್. ಈತನೂ ಕೂಡ ಎದೆಯುಬ್ಬಿಸಿ ಅವನ ಎದುರಿಗೆ ನಡ್ಕೊಂಡು ಹೋಗೋದು, ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಇದು ಬೇರೆ ಹಂತಕ್ಕೂ ಕೂಡ ಹೋಗಿರ್ಬೋದು ಅನ್ನೋದನ್ನು ಸೂಕ್ಷ್ಮ ಕೊಡ್ತಾ ಇರದೆ. ಬಟ್ ಮಾರಣಾಂತಿಕವಾದಂಥ ಹಲ್ಲೆ ನಡೆಸೋದು ಎಷ್ಟು ಸರಿ ಅನ್ನೋದು. ಜಿಮ್ಗಳಿರೋದು ಆರೋಗ್ಯಕರವಾದಂಥ ದೇಹವನ್ನು ಹೊಂದೋದಕ್ಕೆ, ಯಾರನ್ನಾದರೂ ಸೋಲಿಸಲಿಕ್ಕೆ, ನಾನು ಹೊಡಿಲಿಕ್ಕೆ ಅಥವಾ ಗರಡಿಗಳಾಗಿ ಬದಲಾಗೋದು ಬೇಡ ಇದು ಅಂತ. ಜಿಮ್ಗಳಿಗೆ ಕೆಲವೊಬ್ಬರು ಹೋಗ್ಲಿಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಯಾಕೆಂದರೆ ಅಲ್ಲಿರೋರೆಲ್ಲ ಏನು ಸೂಪರ್ ಪವರ್ಡ್ ರೀತಿಯಾಗಿ ಆಡೋದು ಬೇಡ. ನೀವು ಹೋಗ್ತಾ ಇರ್ತಕ್ಕಂಥ ಉದ್ದೇಶಗಳೇ, ನೀವು ಪ್ರೋಟೀನು ಸ್ಟಿರಾಯ್ಡು ತೆಗೆದುಕೊಂಡ್ಬಿಟ್ರೆ ಬಟ್ ಮೆಂಟಲ್ ಹೆಲ್ತ್ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಲ್ವಾ. ಈ ವ್ಯಕ್ತಿನೂ ಕೂಡ ಏನೋ ಸ್ಟಿರಾಯ್ಡ್ ಸೇವನೆ ಮಾಡಿರೋ ಹಾಗೆ ಕಾಣುತ್ತೆ. ಯಾಕೆಂದರೆ ಇಲ್ಲದೇ ಇದ್ದರೆ ಜಿಮ್ನಲ್ಲಿ ಯಾರೂ ಅಷ್ಟು ಆಕ್ರಮಣಕಾರಿಯಾಗಿ ವರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜಿಮ್ ಇರೋದೇ ಶಿಸ್ತನ್ನು ಕಾಪಾಡ್ಕೊಳ್ಳೋದಕ್ಕೆ, ಒಂದು ರೆಸ್ಪೆಕ್ಟು, ಜವಾಬ್ದಾರಿ, ಮ್ಯೂಚುವಲ್ ಕಮ್ಯುನಿಕೇಷನ್ನು, ಸಹಕಾರ ಎಲ್ಲದೂ ಬೇಕಾಗುತ್ತೆ. ಈ ಥರದ ಗಂಭೀರವಾದಂಥ ಗಾಯಗಳು ಡಾಕ್ಟ್ರೇ ಮಾತನಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಆದಂಥ ಜಗಳ ಇದು. ಜನಪ್ರಿಯ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ. ಆರಂಭದಲ್ಲಿ ಪ್ರಜ್ಞೆ ತಪ್ಪಿಟ್ಟಿತ್ತಂತ ಅವನಿಗೆ, ತಲೆ ಸುತ್ತಲೂ ಗಾಯಗಳಾಗ್ಬಿಟ್ಟಿದ್ದಾವಂತೆ. ಬ್ಲಡ್ ಪ್ರೆಷರ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಚಿಕಿತ್ಸೆ ಕೊಡಲಿಕ್ಕೆ ಮುಂದಾಗಿದ್ದೀವಿ ಅಂತ ಡಾಕ್ಟರ್ ಬಶೀರ್ ಅವರು ಆರಂಭದಲ್ಲಿ ಹೇಳಿದರು. ತಲೆನ ಸ್ಕ್ಯಾನ್ ಮಾಡಿದಾಗ ಮುಖದ ಮೇಲೆ ಭಾಳಷ್ಟು ಮುರಿತ ಉಂಟಾಗಿರೋದು ಗೊತ್ತಾಗಿದೆ. ಮೂಳೆಗಳೆಲ್ಲ ಸಣ್ಣ ಸಣ್ಣದಾಗಿ ಬ್ರೇಕಪ್ ಆಗಿಬಿಟ್ಟಿದೆ. ಕನಿಷ್ಠ 4ರಿಂದ 5 ಮುಖದ ಮೂಳೆಗಳೇ ಮುರ್ಕೊಂಡ್ಬಿಟ್ಟಿದ್ದಾವಂತೆ. ಅವರು ನರಶಸ್ತ್ರ ಚಿಕಿತ್ಸಕರೇ ಅವರು, ಡಾಕ್ಟರ್ ಬಶೀರ್ ಅವರು ಮಾತನಾಡ್ತಾ ಹೇಳಿರೋದು. ಮುಖಕ್ಕೂ ಕೂಡ ಹೊಲಿಗೆ ಹಾಕಿದ್ದಾರೆ. ಕೆಲವು ಮುಖದ ಮೂಳೆಗಳು ಕೂಡ ಕುಸಿದು ಹೋಗಿಬಿಟ್ಟಿದ್ದಾವಂತೆ. ವೈದ್ಯರು ಕೂಡ ಹೆಚ್ಚಿನ ಚಿಕಿತ್ಸೆಗೂ ಕೂಡ ಸಲಹೆ ಕೊಡ್ತಾ ಇದ್ದಾರೆ. ಸದ್ಯ ಕೋಮಾ ಸ್ಟೇಜ್ನಲ್ಲಿ ಇದ್ದಾನೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಈ ಕೇಸ್ಗೆ ಸಂಬಂಧಪಟ್ಟಾಗೆ ನಾನು ಹೆಚ್ಚಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಬದಲಾಗ್ತಾ ಇರ್ತಕ್ಕಂಥ ಯುವಕರ ಮನಸ್ಥಿತಿಗಳು, ಸೊಸೈಟಿ, ಜೊತೆಗೆ ಈ ಜಿಮ್ಗಳಿರೋ ಉದ್ದೇಶಗಳೇನಾಗಾದರೆ, ಬಾಡಿ ಬಿಲ್ಡ್ ಮಾಡೋ ದುರುದ್ದೇಶ ಏನಾದರೂ ಇದೆಯಾ,
ಈ ಥರದ ವ್ಯಕ್ತಿತ್ವಗಳಲ್ಲಿ ಇದು ಬದಲಾಗ್ತಾ ಇರ್ತಕ್ಕಂಥ ಪರಿ ಅದೆಲ್ಲದ್ರ ಬಗ್ಗೆ ನೀವೇ ಕಮೆಂಟ್ಸ್ ಮಾಡ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.